ಬಾಗಲಕೋಟೆ ಬಂಡಾಯ ಸಿಎಂ ಸಂಧಾನ ಸಭೆ ನಡೆಸಲಾಗ್ತಾ ಇದೆ. ರಾಜ್ಯ ಕೈ ನಾಯಕರಿಗೆ ಉಪಚುನಾವಣೆಯ ಸವಾಲಿದೆ. HY ಮೇಟಿ ಕುಟುಂಬದಲ್ಲಿಯೇ ಟಿಕೆಟ್ ಫೈಟ್ ನಡೀತಾ ಇರುವಂತದ್ದು. ಕೈ ಟಿಕೆಟ್ ಆಕಾಂಕ್ಷಿಯಾಗಿರುವಂತಹ ಮಹಾದೇವಿ ಮೇಟಿ ಬಂಡಾಯ ಸ್ಪರ್ಧೆ ಘೋಷಣೆ ಮಾಡಿದ್ದಾರೆ. ಮಹಾದೇವಿ ಸ್ವಂತ ಅಣ್ಣನ ವಿರುದ್ಧವೇ ಮಹಾದೇವಿ ಮೇಟಿ ರೆಬಲ್ ಆಗಿದ್ದಾರೆ. ಮಲ್ಲಿಕಾರ್ಜುನ ಮೇಟಿ ಹೆಸರು ಫೈನಲ್ ಬೆನ್ನಲ್ಲೇ ಇದೀಗ ಸಿಟ್ಟಾಗಿರುವಂಥದ್ದು. ಮೇಟಿ ಕುಟುಂಬದಲ್ಲಿಯೇ ಇದೀಗ ಟಿಕೆಟ್ ಫೈಟ್ ನಡೀತಾ ಇದೆ. ಮಲ್ಲಿಕಾರ್ಜುನ್ ಮೇಟಿ ಹೆಸರು ಫೈನಲ್ ಬೆನ್ನಲ್ಲೇ ಮಹಾದೇವಿ ಮೇಟಿ ಬಂಡಾಯವನ್ನ ಎದ್ದಿದ್ದಾರೆ. ಶಮನಕ್ಕೆ ಇದೀಗ ಸಿಎಂ ಎಂಟರ್ ಆಗಿದ್ದಾರೆ. ಮಹಾದೇವಿ ಮನವೊಲಿಸ್ತಾರ ಸಿಎಂ ಸಿದ್ದರಾಮಯ್ಯ? ಹಾಗಿದ್ರೆ ಸಂಧಾನ ಸಭೆ ವಿಫಲವಾದರೆ ಮಹಾದೇವಿ ಬಂಡಾಯ ಹೇಳೋದು ಪಕ್ಕಾ. ಮತ್ತೊಂದೆಡೆ ಬಿಜೆಪಿಯಲ್ಲೂ ಕೂಡ ಗೊಂದಲ ಮುಗಿತಾನೇ ಇಲ್ಲ. ವೀರಣ್ಣ ಚರಂತಿಮಠ ವರ್ಸಸ್ PH ಪೂಜಾರ್ ಫೈಟ್ ನಡೀತಾ ಇದೆ. ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಆಗಿರುವಂತಹ ಇಬ್ರು ನಾಯಕರು, ಇಬ್ಬರಲ್ಲಿ ಯಾರಿಗೆ ಬಿ ಫಾರಂ ಸಿಗಲಿದೆ ಅನ್ನೋದು ಸಸ್ಪೆನ್ಸ್ ಆಗಿ ಉಳಿದಿದೆ. ಕಾಂಗ್ರೆಸ್ ಮತ್ತೆ ಬಿಜೆಪಿಗೆ ಕಗ್ಗಂಟಾಗೋಗಿದೆ ಈ ಬೈ ಎಲೆಕ್ಷನ್ ಫೈಟ್. ಬಾಗಲಕೋಟೆ ಬಂಡಾಯ ಸಿಎಂ ಸಂಧಾನ ಸಭೆಯನ್ನ ಮಾಡಿದ್ದಾರೆ. ಮೇಟಿ ಕುಟುಂಬದಲ್ಲಿಯೇ ಬಂಡಾಯವಿದ್ದಿರುವಂಥದ್ದು. HY ಮೇಟಿ ಕುಟುಂಬದಲ್ಲಿಯೇ ಟಿಕೆಟ್ ಫೈಟ್. ಯಾವಾಗ ಮಲ್ಲಿಕಾರ್ಜುನ ಮೇಟಿ ಹೆಸರು ಪ್ರಸ್ತಾಪ ಆಯಿತು, ಫೈನಲ್ ಆಯಿತು, ಅದರ ಬೆನ್ನಲ್ಲೇ ಇದೀಗ ಮಹಾದೇವಿ ಮೇಟಿ ಸಿಟ್ಟಾಗಿದ್ದಾರೆ. ಮನವೊಲಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಲಾಗ್ತಾ ಇದೆ. ಸ್ವಂತ ಅಣ್ಣನ ವಿರುದ್ಧವೇ ಇದೀಗ ಮಹಾದೇವಿ ಮೇಟಿ ಬಂಡಾಯವೆದ್ದಿದ್ದಾರೆ. ಮಲ್ಲಿಕಾರ್ಜುನ್ ಮೇಟಿ ಹೆಸರು ಫೈನಲ್ ಬೆನ್ನಲ್ಲೇ ಸಿಟ್ಟಾಗಿರುವಂಥದ್ದು. ಸೊ ಇವರ ಶಮನಕ್ಕೆ ಸಿಎಂ ಇದೀಗ ಎಂಟರ್ ಆಗಿರುವಂಥದ್ದು. ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆನಂದ್, ಒಂದ್ ಕಡೆ ಟಿಕೆಟ್ ಯಾರಿಗೆ ಒಲಿಯುತ್ತೆ ಅನ್ನುವಂತಹ ಕುತೂಹಲ ಇತ್ತು. ಇದೀಗ ತೆರೆ ಬಿದ್ದಿದೆ. ಅದಕ್ಕೆ ಮಲ್ಲಿಕಾರ್ಜುನ್ ಮೇಟಿ ಹೆಸರು ಫೈನಲ್ ಆಗಿದೆ. ಸೊ ಇದೀಗ ಮಹಾದೇವಿ ಮೇಟಿ ಅವರನ್ನ ಶಮನ ಮಾಡೋದೇ ದೊಡ್ಡ ಸವಾಲಾಗಿರುತ್ತೆ ಅನ್ಸುತ್ತೆ. ಸೊ ಮುಂದೆ ಬಂಡಾಯ ಇದ್ರೆ ಏನೆಲ್ಲ ಬದಲಾವಣೆಗಳಾಗಬಹುದು, ಹೇಗೆ ಸಮಾಧಾನ ಮಾಡೋದಕ್ಕೆ ಮುಂದಾಗಬಹುದು ಸಿಎಂ ಅಂತ ಹೇಳ್ಬಿಟ್ಟು? ರೋಜಾ, ಏನು ಅಂದ್ರೆ ಈಗಾಗಲೇ ಬಾಗಲಕೋಟೆ ಉಪಚುನಾವಣೆ ಸಂಬಂಧಪಟ್ಟಂತ ಏನು ದಿನಾಂಕ ನಿಗದಿಯಾಗಿದೆ. ಆ ದಿನಾಂಕ ನಿಗದಿಯಾಗಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ತೆರೆಮರೆಯಲ್ಲಿ ರಾಜಕೀಯ ಚಟುವಟಿಕೆಗಳು ನಡೆಯುತ್ತಿವೆ ಅಂತ ಹೇಳ್ಬೋದು. ಈಗಾಗಲೇ ಬಿಜೆಪಿ ಪಕ್ಷದಲ್ಲಿ ಏನು ಈ ವೀರಣ್ಣ ಚರಂತಿಮಠ ಅವರು ಇದ್ದಾರೆ, ಅವರು ಅಂತಿಮ ಆಗುವಂತಹ ಸಾಧ್ಯತೆ ಇದೆ. ಅವರು ಸಹ ಇದೇ 23ರಂದು ನಾಮಪತ್ರ ಕೊಡುವಂತ ಸಾಧ್ಯತೆ ಇದೆ. ಆದ್ರೆ ಈ ಬಗ್ಗೆ ಅಧಿಕೃತವಾಗಿ ಘೋಷಣೆ ಆಗಬೇಕಾಗಿದೆ. ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಈಗಾಗಲೇ ಮಲ್ಲಿಕಾರ್ಜುನ ರೆಡ್ಡಿ ಅವರು ಕೊಡ್ಬೇಕಂತ ಒಂದು ನಿರ್ಧಾರ ಮಾಡಿದ್ರು. ಆದ್ರೆ ಈಗ ಅವ್ರಿಗೆ ಕೊಟ್ಟರೆ ಏನು ನಾನು ಬಂಡಾಯ ಹೇಳ್ತೀನಿ, ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುತ್ತೀನಿ ಅಂತ ಹೇಳುವ ಮೂಲಕ ಮಹಾದೇವಿ ಮೇಟಿ ಸಹ ಒಂದು ಹೆಚ್ಚು ಮತ ಪ್ರಚಾರಕ್ಕೆ ಬಂದ್ರು. ಆದ್ರೆ ಈ ಮಧ್ಯೆ ಏನು ಇಂದು ಸಿಎಂ ಸಹ ಒಂದು ಈ ಮೇಟಿ ಕುಟುಂಬದೊಂದಿಗೆ ಮತ್ತು ಏನು ಜಿಲ್ಲಾ ಮಟ್ಟದ ಮುಖಂಡರೊಂದಿಗೆ ಒಂದು ಸಭೆ ನಡೆಸ್ತಾ ಇದ್ದಾರೆ. ಅದು 12 ಗಂಟೆ ಸಭೆ ನಿರ್ಧಾರ ಆಗಿದೆ. ಆ ಸಭೆಯಲ್ಲಿ ಅಂತಿಮವಾಗಿ ಫೈನಲ್ ಆಗುವಂತ ಸಾಧ್ಯತೆ ಇದೆ. ಜೊತೆಗೆ ಯಾರು ಕ್ಯಾಂಡಿಡೇಟ್ ಆಗಬಹುದು ಅವರನ್ನು ನೀವೆಲ್ಲ ಒಟ್ಟಾಗಿ ಮಾಡ್ಕೊಂತು ಏನ್ ಹೋಗ್ಬೋದು, ಅದು ಗೆಲುವಿನ ತಂತ್ರ ಮಾಡಿ ಅಂತ ಹೇಳುವ ಮೂಲಕ ಸಿಎಂ ಸೂಚನೆ ನೀಡುವಂತ ಸಾಧ್ಯತೆ ಇದೆ. ನಂತರದಲ್ಲಿ ಏನ್ ಬೆಳವಣಿಗೆ ಆಗುತ್ತದೆ ಮತ್ತು ಈಗ ಮಧ್ಯಾಹ್ನ 2 ಗಂಟೆವರೆಗೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮಾತ್ರ ಅಧಿಕೃತವಾಗಿ ಘೋಷಣೆ ಆಗುವಂತ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಬಾಗಲಕೋಟೆಯ ಒಂದು ಏನು ಉಪಚುನಾವಣೆ ನಡೆದಿದೆ, ಆ ಇಡೀ ಕ್ಷೇತ್ರದಲ್ಲಿ ಒಂದು ಕುತೂಹಲಕಾರ ಮೂಡಿಸಿದೆ. ಏನಾಗಬಹುದು ಎಂಬುದನ್ನು ಕಾದು ನೋಡಬೇಕಾಗಿದೆ ಅಂತ ಹೇಳ್ಬೋದು ರೋಜಾ. ಆಲ್ ರೈಟ್, ಥ್ಯಾಂಕ್ ಯು ಆನಂದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.